ಪುಣ್ಯದ ಫಲ. ಫಲಿಸಿತು ಒಲವಿನ ಪೂಜಾ ಫಲ, ಎನಗಿಂದು ಕೂಡಿ ಬಂತೆ ಕಂಕಣ ಫಲ. ಸರ್ವ ಮಂಗಳ ಮಾಂಗಲ್ಯೇ ಶಿರೇ ಸರ್ವಾರ್ಥಕ ಸಾತ್ವಿಕೆ, ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ಸುವಿಸುವಾಲೆ ಸೋಲೆ ಸುವಿಸು ಮಾನ ಜೋಲೆ, ಸುವಿಸುವಾಲೆ ಸೋಲೆ ಸುವಿಸು ಮಾನೆ ಜೋಲೆ, ಎಡಗ ಕಾಲು ಬಿಟ್ಟು ಹೊಟ್ಯ ಹಡಗಿಯ ಕೊಟ್ಟು, ಎಡಗ ಕಾಲು ಬಿಟ್ಟು ಹಂಡಿಗೆ ತೊಟ್ಟವ ಕೊಟ್ಟು, ಮಧುಮಗಳಾಗ ಶುಭ ವೇಳೆಯಲಿ ಫಲಿಸಿತು ಒಲವಿನ ಪೂಜಾ ಫಲ, ಎನಗಿಂದು ಕೂಡಿ ಬಂತೆ ಕಂಕಣ ಫಲ. ಫಲಿಸಿತು 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 ಒಲವಿನ ಪೂಜಾ ಫಲ. ಮಂಗಳವಾದ್ಯ ಪ್ರಾರಂಭವಾಗಲಿ. ಪಿ ಏನದು ಪಿಪಿ? ಶ್ರುತಿ ಮಾಡ್ಕದಾರ. ಯಾವಳ ಶ್ರುತಿ ಅಂತ? ಆ ಶ್ರುತಿ ಅಲ್ಲ, ಪಿಪಿ ಶ್ರುತಿ. ಮದುವೆನ ಮುಗಿದ ಮದುವೆ ಪಿಪಿ ಅಂತ ಮದುವೆ ಹೋಗ್ಬೇಕಲ್ಲ, ಅದಕ್ಕ ಅಡ್ವಾನ್ಸ್ ಇಸ್ಕೊಂಡಿವಲ್ಲ, ಅದಕ್ಕೆ ದಾರಿಲಿ ಓದ್ಬಿಡದ. ದಾರಿಲಿ ನೋಡಿದಾರದು ನೋಡಿ. ಈಗಿನ ಕಾಲ ಮದುವೆಗಳು, ಹಿಂದಿನ ಕಾಲದಲ್ಲಿ ಒಂದೊಂದು ಮದುವೆ ಇಲ್ಲ ಅಂದ್ರೆ ಒಂದು 30 ದಿನ ನಡೀತಾ ಇತ್ತಂತೆ. 30 ಮದುವೆ ಇಲ್ಲ, ಒಂದೇ ಮದುವೆ 30 ದಿನ ನಡೀತಾ ಇತ್ತು. ಒಂದೊಂದ್ ದಿನ ಒಂದತ್ರ ಶಾಸ್ತ್ರ. ಒಂದಿನ ಗಂಡು ಹೆಣ್ಣಿಗೆ ನೀರಿದೆ ಒಂದು ಶಾಸ್ತ್ರ, ಹೆಣ್ಮಕ್ಳ ಹೂಕಟ ಶಾಸ್ತ್ರ, ಗಂಡಸಲ ಸೌದೆ ಬಡ ಶಾಸ್ತ್ರ, ಹಸಿರು ಬೆಳೆ ಶಾಸ್ತ್ರ, ಬೇಡ ಎಲ್ಲ ಬಳೆ ಶಾಸ್ತ್ರ. ಹಿಂದಿನ ಕಾಲದಲ್ಲಿ ಮಾತುಕತೆಗೆ ಬೀರು ಕೂತ್ಕತಿರ್ಲಿಲ್ಲ. ಊರಿನ ಗೌಡಿಕೆಗಳು ವಿಳ್ಳೆ ತಕ್ಕತ್ತಿದ್ರು. ಹೆಂಗೆ ಸ್ವಾಮಿ ಚಪ್ರ ದಿನಕ್ಕೆ ಒಂದು ನಿಮ್ದು ಸೀಟು ಸ್ವಾಮಿ 45 ಸೀಟು, 50 ಸೀಟು, 65. ನಿಮ್ದು? ನಮ್ದು 2 ವಾರ ಸ್ವಾಮಿ. 12 ವಾರ ಅಂದ್ರ ಬರೀ 2 ವಾರ ಸ್ವಾಮಿ. ಕಂಡೆ ಆಡ್ತಿ ಮಗು, ಅದಕ್ಕೆ ವರನು ಲೆಕ್ಕ ಹಾಕೊಂಡಿದೆಯಾ? ಒಟ್ಟಿಗೆ ಸ್ವಾಮಿ 452 ವಾರ ಸ್ವಾಮಿ. ಗುಬ್ರಗಾಡಿ ಹೇಳಿ, ಗೊಬ್ಬರ ಗಾಡಿ ಇಲ್ಲ, ಗುಬ್ರ ಗಾಡಿ ಅಂತ ಕಮನ್ ಗಾಡಿಗಳು ಹಿಂದಿನ ಕಾಲದಲ್ಲಿ ತಿರುಕರು ಗೊತ್ತಿರುತ್ತೆ ಕೇಳು. ಆ ಬರೋರಿಗೆಲ್ಲ ಹಿಡಿದ ಗಜೆ ಆಯ್ತು ನೋಡ್ಬಿಡು ಸ್ವಾಮಿ. 2 ಕೈಲಿ ಬಗ್ಗಿರಿಸಿ ಕಜ್ಜೆನೆ JCB ಹಾಕ್ತಾರಣ್ಣ. ಲೆಕ್ಕಾಚಾರ ಇರಲಿಲ್ಲ, ಎಷ್ಟು ಬೇಕಷ್ಟು ಎಲೆ ಮೇಲೆ ಹಾಕ್ಬಿಟ್ರೆ ಪುಡಿ ಪುಡಿ ಮಾಡ್ಬಿಟ್ಟು ಕಬ್ಬನ್ ಗಂಧದಲ್ಲಿ ತೊಂಡೆ ನಡಕ್ಕೆ ಪಾತಿ ಕಟ್ತಾರಲ್ಲ, ಹಂಗ್ ಸುತ್ತ ಪಾತಿ ಕಟ್ಬಿಟ್ಟು ಬಕ್ಕಿಟ್ಲಿ ತುಪ್ಪ ತಗೊಂಡು ಉಯಿಸ್ಬಿಟ್ಟು ಕಲಸ್ಬಿಟ್ಟು ಸ್ವರ್ಕು ತಿನ್ಕತ್ತಿದ್ರು ಮನುಷ್ಯರಪ್ಪ. ಇಲ್ಲ ರಾಸಸ್ರೋಣದ ನೀವು ಆತರ ಪಾದ ಕಟ್ಕೊಂಡು ಆತರ ತಿಂದಾರ. ಕೈಗೆ ತುಪ್ಪ ಬಡಿಸ್ಕೊಂಡು ಹಿಂಗ್ ಕುಡ್ಕತ್ತಿದ್ರು ನೀರಪ್ಪ, ಅದು ತುಪ್ಪ. ಈಗೆಲ್ಲಪ್ಪ ಕಜ್ಜೆ ಹಾಕ್ಬಿಟ್ಟು 2 ಸ್ಪೂನ್ ತುಪ್ಪ ಹೋದ್ಬಿಟ್ರೆ 1 ಗುಂಟ 108 ಫೋನ್ ಮಾಡ್ಬೇಕೀಗ. ಶುಗರ್ BP ಮದದಿಗೆ ಕೂತದ ಈಗ. ತಿನ್ನು ನಾರ ತಿಂದೆ ಬುಡ್ಡು ನಾರ. ಈಗ ಹಿಂದಿನ ಕಾಲದಲ್ಲಿ ಆ ಮಧು ಮನೆಗಳಿಗೆ ಶೋಭನ ಪದಾರ್ಥ ಹಾಕ್ಬತ್ತಿರು ಮುತ್ಕೊಂತಿರು. ಇಲ್ಲಿ ಯಾರಾಡೋದಕ್ಕೆ ಐತಿ ನೋಡ್ತೀವಿ ಶೋಭನ ಪದಾರ್ಥ? ಒಬ್ರು ಇಲ್ವಾ? ಏನವ್ರು ಆಡ್ತಿರ ಕೇಳಕ್ಕೆ ಒಂಥರ ಚಂದ. ಆಡವ್ರು ಇದಾರಂತ ಒಟ್ಟಿನಲ್ಲಿ. ಏನೋ ಶೋಭನ ಪದ ಹೆಂಗಿರ್ತಿತ್ತು? ಮರಳ ದುಂಬಿರೆ ಕೊರಳ ಶೈವವೋ ರಾಧ ರುಕ್ಮಿಣಿ ಸೀತಾ ದೇವಿ ಮರಳ ದುಂಬಿರೆ ಶೋಭಾನಿ ಸೋ ಎನ್ನೀರೇ ಶೋಭಾನ ಎನ್ನೀರೇ. ಹೆಣ್ಣು ನಿಮ್ಗಾಯ್ತು ಗಂಡು ನಮ್ಗಾಯ್ತು, ಬಂದಿದ್ದ ಜನಕ್ಕೆಲ್ಲ ಊಟ ಆಯ್ತು. ಸೊಲ್ಲಿಕೊಟ್ಬಿಟ್ಟು ನಿಂಗೆ ಏನ ಸೊಲ್ಲಿಕದು ಸುಮ್ ಕೂತ್ಕೊ ಮಾದೇವಿ. ಎಲ್ಲ ಅಡ್ಕೆನೆ ಕೊಟ್ಟಿಲ್ಲ, ಸೊಲ್ ಬೇರೆ ಇರ್ತಾರೆ ಸೊಲ್ಲ. ಅವೆಲ್ಲೋದ ಮಾದೇವಿ ಮಳವಳಿಗೆ ಹೋಗೋಣ ಯಾತಕವ ಡೇಟ್ ಕುಡ್ದಾಕ್ಷ ಅಲ್ಲಿ ನೋಡವ ದ್ರಾಕ್ಷಿ ಅದ ಅರಿಸಿ ಪನ್ಸಿರಕ್ಕ ಸುಮ್ನ ಅಲ್ಲಿ ತೊಳ್ಳಕವ ಕುಡುಮೆಡುಗು ನೋಡಿ. ಏನ್ ಎರಡಕ್ಕೆ ಕೊಟ್ಬಿಟ್ರೆ ಅವಳೆ ಆಡ್ಮೇಲೆ ಸೋಪ್ ಮೈತಲ್ಲ ಮೇಕ ಶೋಭನ ಪದಾರ್ಥಿದ್ರು. ಈಗೆಲ್ಲ ಶೋಭನ ಪದಾರ್ಥ ಮುತ್ಕೊಂಬಿದ್ರು ಊರ್ಲೆ ಕೆಡ್ಬಿಟ್ಟು ಹೊಟ್ಟೈತಾರ. ಗಂಡು ಮಂಚೆ ನಳಿದಂತ, ಹೆಣ್ಣು ತುಮಕೂರದಂತ, ಮದುವೆ ಮಂಡ್ಯದಲ್ಲಂತ. ಮೂರು ದಿಕ್ಕ ಸೆಂಟರ್ ಮಾಡ್ಕೊಂಡಿರೋದು ಮಂಡ್ಯನ. 10 20 ಬಸ್ಸು, 20 20 ಬಸ್ಸು, ಜನ ಓಡಕ್ಕೆ ಬಸ್ಸು.
ಆ ಹೆಣ್ಣನ ಕಡೆವ ಪಾಪ ಮುತ್ಕಮ್ಮ ಕೇಳದಂತ ಕೂಸು ಪುಟ್ಕವ್ರಿ ಹೇಳವ್ವ. ನಿಮ್ಮ ಅವನ್ಗೂ ನಾನೇ ಶೋಭನ ಪದ ಆಡಿದಿ ಹ್ಮ್. ನಿಮ್ಮ ಅಕ್ಕ ಪುಟ್ ನಿಂಗೆಗೂ ನಾನೇ ಆಡಿದಿಕ್ಕವ ಆಡಿದೆ. ನಿನಗೂ ನಾನೇ ಹೇಳ್ಬಿಡ್ತೀನಿ ಅದೆಲ್ಲ ಮಂಡ್ಯದಲ್ಲಂತಲ್ಲ ಮದುವೆ ನನ್ನ ಕರ್ಕೋಗು ನಾನು ಬರ್ತೀನಿ ಅದೇ ಕೂತ್ಕ ಇಂಡಿಯಾಕ್ ಹೋದಾಗ ಆಯ್ತದ ಅದಕ್ಕೆ ನೀ ಆಡೋದು ಅಲ್ಲಿ ಶಿವಕುಮಾರ್ ಛೇತ್ರಿ ಮಗ ಬರ ಶಿವಕುಮಾರ್ ಛೇತ್ರಿ ಕರೆಸ್ತೀವಿ ಅವ್ರು ಬಂದು ಆಡ್ತಾರ ನಾ ಬೇಡವಾ ನೀ ಅದಕ್ಕೆ ಬೇಡಕನ ಒಂದ್ ಸೊಲ್ಲ ಆಡ್ಬಿಡ್ತೀನಿ ಸೊಲ್ಲು ಬೇಡ ಗಿಲ್ಲು ಬೇಡ ಮರುಗಳ ಪರಗಳು ನೋಡ್ಕೊಂಡ ಕಾಲಗಳನ್ನ ಹೋಗೋದ ಒಟ್ಲಿ ಆ ಮುತ್ಕಮ್ಮನ ಊರು ಕೇಳ್ಬಿಟ್ಟಿರು ಮಂಡ್ಯಕ್ಕೆ ಇಂಡಕ್ಕೆ ಹೋದ್ರೆ ಇಲ್ಲಿ ಕೂತ್ಕಾಡ್ತಾರಲ್ಲ ಅಲ್ಲಿ ಕೇಳದ್ದ ಈಗಿನ ಕಾಲದಲ್ಲಿ ಆರ್ಕೆಸ್ಟ್ರಾಗಳ ಜಾತಿ ಕೇಳಿದ್ರೆ ತಾಳ ತುದಿ ಒಂದು ಇರಲ್ಲ ಏನ್ ಊಟ ಒಂದ್ ಕಡೆ ಮಧ್ಯದಲ್ಲಿ ಮದುವೆ ಒಂದ್ ಕಡೆ ಮಧ್ಯದಲ್ಲಿ ಒಂದು ಆರ್ಕೆಸ್ಟ್ರಾ ಬೇರೆ ಏನ್ ಕಂಡು ಹೆಣ್ಣು ತಾಳಿ ಕಟ್ಟಿಲ್ಲ ಎಂತಾಡು ಚೂಬಿಡೆ ನಾಯ್ಡ್ ಚೂಬಿಡೆ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಜಾಡ್ಸಿ ಬದುಕುಡೆ ಕರೆಕ್ಟ್ ಮದುವೆ 3 ದಿನಕ್ಕೆ ಜಾಡ್ಸೋದಿತ್ತಾಳವ ನೋಡಿ ಇಂತಾವು ಅವ ಆಯ್ತದೆ ಇನ್ನೊಬ್ಬ ಅಪ್ಪ ಲೂಜ ಅಣ್ಣ ಲೂಜ ಅಟ್ಟೆಯವ್ರಿಗೆಲ್ಲ ಲೂಜ ಅದು ಸರಿ ಲೂಜ್ ಬರ್ಸೋದು ಸರಿ ಅಂತಾರೆ ಇದಕ್ಕೆಲ್ಲ ಅವಾರ್ಡ್ ಕೊಟ್ರ ಗೊತ್ತಾ ಬೆಂಗಳೂರು ಕೊಟ್ಟವ್ ಸಿಗಬೇಕು ನನ್ನ ಕೈಗ ಅವ ಕೊಟ್ಟನಂತ ಅವಾರ್ಡ ನೋಡಿ ಈಗಿನ ಕಾಲದವು ಇಂದಿನ ಕಾಲದಲ್ಲಿ ಹಿಂಗಿತ್ತ ಬಂಗಾರ ಮನುಷ್ಯ ಕಸ್ತೂರಿ ಮಾಸ ದೇವತಾ ಮನುಷ್ಯ ಅಂತ ಸಿನಿಮಾಗಳು 1 ವರ್ಷ 2 ವರ್ಷ ಓಡಿರೋ ಫಿಲಂಗಳು ಈಗ 10-20 ಹೊಡೆದು ದೊಡ್ಡ ಕತೆ ಈಗಿನ ಕಾಲದಲ್ಲಿ ಆ ಸಿನಿಮಾಗಳಲ್ಲಿ ಬೆಳತಕ್ಕಂಥ ಕೆಲವು ವಿಚಾರಗಳನ್ನ ಅಳವಡಿಸ್ಕೊತಾ ಇದ್ರು ಬಂಗಾರ ಮನುಷ್ಯ ಚಿತ್ರ ನೋಡಿ ಎಷ್ಟೋ ಜನ ರೈತರಾದ್ರು ಮೇಯರ್ ಮುತ್ತಳ್ಳ ಸಿನಿಮಾ ನೋಡಿ ಎಷ್ಟೋ ಜನ ಸೈನಿಕರಾದ್ರು ಸನಾದಿ ಅಪ್ಪಣ್ಣ ಚಿತ್ರ ನೋಡಿ ಎಷ್ಟೋ ಜನ ವಿದ್ವಾಂಸರಾದ್ರು ಅಂದ್ರೆ ಆ ಸಿನಿಮಾಗಳಿಗಿರುವಂತ ವ್ಯಾಲ್ಯೂ ಅಂದ್ರೆ ಅದರ ಮಹತ್ವ ಅಪಾರ ಅಂತ ಹೇಳ್ಬೋದು ಈಗಿನ ಫಿಲಂಗಳು ಅವ ಯಾತೆ ಕೇಳಿದ್ರೆ ತಾಳ ತುದಿ ಒಂದು ಇರಲ್ಲ ಯಾವ್ದೋ ಒಂದು ಎಬ್ಬುಲಿ ಕಟ್ಟಿಂಗ್ ಅಂತ ಬೇರೆ ಬಂದಿದ್ದಂತೆ ಈಗ ಎಬ್ಬುಲಿ ಕಟ್ಟಿಂಗ್ ಹೋದ್ರ ಇತ್ತಾಗೋ ಕಾರ್ಸ್ಬಿಡೋದಂತೆ ಮೇಲೆ ಪುಕ್ಕ ಬಿಡೋದಂತೆ ಈಗ ಇಡ್ಕ ಒಡ್ಯಾಕ ಸರ್ರಾಗದ ಒಟ್ನಲ್ಲಿ ಈಗಿನ ಕಾಲದವ್ ನೋಡಿ ಹಿಂದಿನ ಕಾಲದಲ್ಲಿ ಹಿಂಗಿತ್ತ ಬೆಳಗ್ಗೆ ಮಾಡ್ಸೋ ನಿಮ್ಗೂ ಏನ್ ಬೇಡ ನೀವೇ ಮಾಡಿಸ್ಕೊಳ್ಳಿ ಅದ್ರ ಭಗವಂತನ ಸಾಕಾರ ಕಸ್ತೂರಿ ಮಾಸ ಫಿಲಂ ಕೇಳಿದೀರಾ ಪಿಕ್ಚರ್ ಇದ್ದದು ಆ ಪಿಕ್ಚರ್ ಬಂದಲ್ಲಿ ನೀನಲ್ಲಿ ಮಪ್ಲೆ ಊಟದ ಬಿಡದೆ ಅತಿಕ್ ಮಾಡೋದು ಆ ಸಿನಿಮಾದಲ್ಲಿ ಒಂದು ಗೀತೆ ನೋಡಿ ಪ್ರತಿಯೊಂದು ಸಾಲು ಮನುಷ್ಯನ ಒಂದು ಜೀವನಕ್ಕೆ ಅಲವು ಮಾಡುವಂತ ಸಾಲು ಆ ಗೀತೆ ನಾಡೋಣ ಪೂಜೆ ಮಾಡಿ ಆಡಿಸಿ ನೋಡು ಬೀಳಿಸಿ ನೋಡು ಹೊರಡಿ ಹೋಗಲು ಆಡಿಸಿ ನೋಡು ಬೀಳಿಸಿ ನೋಡು ಹೊರಡಿ ಹೋಗಲು ಏನೇ ಬರಲಿ ಯಾರಿಗೂ ಸೋದು ತಲೆಯ ಬಾಗದು ಎಂದಿಗೂ ನಾವು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಹೊರಡಿ ಹೋಗಲು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಕಷ್ಟವು ಸುಖವು ಅಳುಕದೆ ಬಾಳು ಎಂದು ನಗುವುದು ಬಾಳು ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಹೊರಳಿ ಹೋಗದು ಮೈಯನೆ ಹಿಂಡಿ ನೊಂದರು ಕಪ್ಪು ಸಿಹಿಯ ತರುವುದು ಬೇತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ಮೈಯನೆ ಹಿಂಡಿ ನೊಂದರು ಕಪ್ಪು ಸಿಹಿಯ ತರುವುದು ಬೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಮುರಿದರು ದೀಪವು ಜಗಕ್ಕೆ ಬೆಳಕ ತರುವುದು ದೀಪ ಬೆಳಕ ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಹೊರಳಿ ಹೋಗಲು ಆಡಿಸುವಾತನ ಕೈ ಜಡಕದಲ್ಲಿ ಎಲ್ಲ ಹಡಗಿದೆ ಆತನ ಕರುಣೆಯ ಜೀವವ ತುಂಬಿ ಉಡಿಸಿ ನಲಿಸಿದೆ ಆಡಿಸುವಾತನ ಕೈ ಜಳಕದಲ್ಲಿ ಎಲ್ಲ ಹಡಗಿದೆ ಆತನ
ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಬೊಂಬೆಯ ಕತೆಗೆ ಕೊನೆಯಾಗುವುದು, ಹೀಗೆ ಕೊನೆಯಾಗುವುದು. ಆಡಿಸಿ ನೋಡು, ಬೀಡಿಸಿ ನೋಡು, ಹೊರಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾವು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ನೋಡಿ, ಇಂದಿನ ಕಾಲದ ಮಹತ್ವ ಹೀಗೆ. ಮದುವೆಯಾದ ಹರಿಶ್ಚಂದ್ರ ಭೂಪಾಲ ಚಂದ್ರಮತಿಯನ್ನು ಕರೆದುಕೊಂಡು ತನ್ನ ಆಸ್ಥಾನದ ಕಡೆ, ಅಯೋಧ್ಯೆ ಸಾಮ್ರಾಜ್ಯದ ಕಡೆ ಹೊರಡಲು ಸಿದ್ಧರಾದಾಗ ಚಂದ್ರಮತಿ ತನ್ನ ತವರನ್ನು ಬಿಟ್ಟು ಗಂಡನ ಮನೆಗೆ ಹೋಗುವ ಸಮಯ ಬಂತು. ಆಗ ಹರಿಶ್ಚಂದ್ರ ಭೂಪಾಲನಾಗಿರ್ತಕ್ಕಂಥ ರಥವೇರಿ ಕುಳಿತಾಗ ತಂದೆಯಾದಂಥವರ ಆಶೀರ್ವಾದವನ್ನು ಪಡೆದಂತ ಚಂದ್ರಮತಿ ರಥವನೇರಿ ಹೋಗ್ತಾ ಇದ್ದ ಅತಿಥಿಯ ಮಹಾರಾಜ ತನ್ನ ಮಗಳು ಚೆನ್ನಾಗಿರ್ಲಿ ಅಂತ ಒಂಟೆಗಷ್ಟು ಮುತ್ತು ರತ್ನವನ್ನೆಲ್ಲವನ್ನು ಕೂಡ ಕೊಟ್ಟು ಕಳಿಸ್ತಾವಳೆ. ಚಂದ್ರಮತಿ ಹೋಗುವ ಸಂದರ್ಭದಲ್ಲಿ ಅದೇ ಸಾಮ್ರಾಜ್ಯದಲ್ಲಿರುವಂತಹ ವಯಸ್ಸಾದ ಕೆಲವು ಮುತ್ತೈದೆ ಸೌಭಾಗ್ಯವುಳ್ಳ ತಾಯಿಂದರು ಚಂದ್ರಮತಿನ ಕರೀತಾರೆ. ಚಂದ್ರಮತಿ, ಬಾರಮ್ಮ ಇಲ್ಲಿ. ನಿನ್ನ ತಂದೆ ನೀನು ಚೆನ್ನಾಗಿರ್ಲಿ ಅಂತ ಒಂಟೆಗಳಷ್ಟು ಮುತ್ತು ರತ್ನನೆಲ್ಲ ಕೊಟ್ಟು ಕಳಿಸ್ತಾವನೆ. ಅದು ನಿನ್ನ ಜೀವನದಲ್ಲಿ ಯಾವ ದಿನಕ್ಕೂ ಬೆಲೆ ಬಾಳದ ಕಣವ. ಆ ವೇಳೋ ಕೆಲವು ಅನುಭವದ ಮಾತು ನಿನ್ನ ಜೀವನಕ್ಕೆ ಮಹಾ ಅರ್ಥ ಕೊಡುತ್ತೆ. ಕೇಳ್ತೀಯ ತಾಯಿ? ಹೇಳ್ತೀಯ? ಹೇಳಿ ತಾಯಿ. ಚಿಕ್ಕ ವಯಸ್ಸಿನಿಂದ ನಿಮ್ಮ ಮಡಿಲಲ್ಲೇ ಬೆಳೆದ ನಾನು ನಿಮ್ಮನ್ನೆಲ್ಲ ನನ್ನ ತಾಯಿ ಅಂತ ಕಾಣುವಂತವಳು. ಈಗ ನೀವು ಹೇಳೋ ಮಾತನ್ನ ನಾನು ಇಲ್ಲ ಅಂತ ಕೇಳಲ್ಲ ಅಂತೀನ? ಖಂಡಿತವಾಗ್ಲೂ ಕೇಳ್ತೇನೆ. ಅದೇನು ಅಂತ ಹೇಳಿ. ಕೇಳಿಸ್ಕೋ ಚಂದ್ರಮತಿ. ಗಂಡನ ಮನೆಯ ದೇವರ ಮನೆ ಎಂದು ಪೂಜಿಸಬೇಕು ಚಂದ್ರಮತಿ. ಅತ್ತೆ ಮಾವಂದಿರ ತಂದೆ ತಾಯಿಗಳೆಂದು ಗೌರವಿಸಬೇಕು ಚಂದ್ರಮತಿ. ನೀವು ಉಪಯೋಗಿಸುವ ವಸ್ತುಗಳ ಕಾಲಿನಿಂದೊದೆಯಬೇಡ ಚಂದ್ರಮತಿ. ಹಿರಿಯರು ಮಾತನಾಡುವಾಗ ಮಧ್ಯ ಮಾತನಾಡಿ ಹಿರಿಯಳು ಎನಿಸದಿರು ಚಂದ್ರಮತಿ. ಪರಪುರುಷರ ಕಣ್ಣೆತ್ತಿ ನೀ ನೋಡದಿರು ಚಂದ್ರಮತಿ. ಬೆಳಗುವ ಜ್ಯೋತಿ ಬಾಯಿ ಹಿಂದುರುಬಿ ಹಾರಿಸದಿರು ಚಂದ್ರಮತಿ. ಹುಟ್ಟಿದ ಮನೆ ಮೆಟ್ಟಿದ ಮನೆಯ ಕೀರ್ತಿ ಕಳಶವು ನಿನ್ನ ಜೊತೆಯಾಗಿ ಬರುತ್ತಿಹುದು. ಹಾರಿಸದೆ ಉದ್ಧಾರ ಮಾಡಿ ಬೆಳಗು ಚಂದ್ರಮತಿ. ಚಂದ್ರಮತಿ, ಗಂಡನ ಮನೆಯೇ ದೇವ್ರ ಮನೆ ಅಂತ ಪೂಜಿಸಬೇಕು. ಅತ್ತೆ ಮಾವಂದ್ರನೇ ತಂದೆ ತಾಯಿಗಳಂತ ಪ್ರೀತಿಸಬೇಕು. ನೀವು ಉಪಯೋಗಿಸುವ ವಸ್ತುಗಳನ್ನ ಕಾಲಿನಿಂದ ಒದಿಬೇಡ. ಲಕ್ಷ್ಮಿ ಇದ್ದಾಗೆ ದೊಡ್ಡೋರು ಮಾತಾಡ್ಬೇಕಾದ್ರೆ ಮಧ್ಯೆ ಮಾತಾಡಿ ದೊಡ್ಡೋರು ಉಳಿಸ್ಕೋಬೇಡ. ಬೆಳಗುವ ಜ್ಯೋತಿನ ಬಾಯಿಂದೊರ್ಬಿ ಆರಿಸಬೇಡ. ಬೇರೆ ಗಂಡಸರನ್ನ ಕಣ್ಣೆತ್ತು ನೋಡಬೇಡ. ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡು ಮನೆ ಕೀರ್ತಿ ಕಳಶವು ನಿನ್ ಜೊತೆ ಬರ್ತಾ ಇದೆ, ಅದನ್ನ ಹಾರಿಸದೆ ಬೆಳಗಿಸಿ ಉದ್ಧಾರ ಮಾಡುತ್ತಾಯಿ ಅಂತ ಆ ವಯಸ್ಸಾದ ಅನುಭವಳ್ಳಂತ ತಾಯಿಂದರು ಹೇಳಿ ಕಳಿಸ್ತಾ ಇದ್ರು. ನೋಡಿ, ಅದಕ್ಕೆ ಇಂದಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ತವ್ರ ಮನೆಯಿಂದ ಗುಳೋ ಅಂತ ಅಳ್ತಾ ಹೋಗ್ತಾ ಇದ್ರು. ಅಲ್ಲಿ ಉಣ್ಣಕ್ಕಿಲ್ಲ ಉಟ್ಕೊಳಕ್ಕಿಲ್ಲ ಅಂತ ಅಲ್ಲ, ನಾವು ಹೋಗಿದ್ದ ಟೈಮಲ್ಲಿ ನನ್ನ ಎಡಬಟ್ಟಾಗಿ ನನ್ನ ಮೇಲೆ ಬಂದ್ಬಿಡುತ್ತಲ್ಲ ಅನ್ನೋ ಭಯದಿಂದ ಆ ರೀತಿ ಹಳ್ಕೊಂಡು ಹೋಗ್ತಿದ್ರು. ಅದಕ್ಕೆ ಇಂದಿನ ಕಾಲದಲ್ಲಿ ಹಳ್ತಾ ಕಳಿಸ್ಕೊಡ್ತಾ ಇದ್ರು. ಇಂದಿನ ಕಾಲದಲ್ಲಿ ತಾಯಿಂದರು ಹೋಗಿದ್ ಬಂದೆ ಏನವ, ಗಂಡನ ಮನೆ ದೇವ್ರ ಮನೆ ಅನ್ಕೋಬೇಕಣವ. ಅತ್ತೆ ಮಾವಂದ್ರಿಗೆ ಏನು ಹಿಂಸೆ ಕೊಡ್ಬೇಡಕ್ಕವ. ಆಳದ ಗಂಡ ಇಡ್ತಾ ಮಂಡಿತಾವ ಈಚೆಗೆ ಬರಬೇಡ ಸರ್. ಇಲ್ಲ ವೈಕು ಆ ಮೊಬೈಲ್ಗೆ ಬೆಲೆ ಏನು ತೀಡ್ಬೇಡಕಣವ. ಅದ್ಯಾಕ್ ಬರೋದು? ಬೆಳಿಗ್ಗೆ ಸಂದ್ಕೊಂಡು ತಿಳಿತಿದೆ ಬರ್ತದಂಗೆ ಇದ್ ಬಿಡು ಅಷ್ಟೇ. ಹೋಗಿದ್ ಬಂದೇವ ಇದೇಕ ಹಿಂಗ ಅಳ್ತಾ ಇದ್ರು ಅಂತ ತೋರಿಸ್ತಾ ಇರೋದು. ಇಂದಿನ ಕಾಲದಲ್ಲಿ ಈ ತರ ಅಳಿ ಕಳಿಸ್ತಿದ್ರು. ಈಗೆಲ್ಲ ಮಗಳು ಅಳ್ತಿರೋ ಅವನೇ ಸುಮ್ಮನಿರ್ಸ್ತಾಳೆ. ಈಗ ಅದಕ್ಕೆ ಮತ್ತಾಯಿ ಅದಕ್ಕೆ ನಿಮ್ಮ ಅವಶ್ಯ ತೆಗೆದಾಳ ಅಳ್ದಲ್ಲ ಹೋಗಿ ಎತ್ತಾರೋ ನಿನ್ ತಿಥಿ ಮಾಡೋಳೆ ಅಳ್ತಾಳ. ಇಂದಿನ ಕಾಲದಲ್ಲಿ ಕೊಟ್ಟೇನು ಕೊಲು ಕೊರಗಂತಿದ್ರು. ಈಗ ಏನಿದ್ರು ಒಳಕ ಅಂದ್ರೆ ಗಂಡ ಇಂದಿನ ಕಾಲದಲ್ಲಿ ನನ್ ಕುಣ್ಕಾಲ್ ಹಾಕ್ಬಿಡ್ತಿದ್ರು. ನಮ್ಮ ಅಪ್ಪನ ಮನೆಗೆ ಗೊತ್ತಾಯ್ತಿರಲ್ಲ. ಈಗ ಟನ್ ಅಂದ್ರೆ ಟಿನ್ ಗೊತ್ತಾಯ್ತ. ಅದೇಂಗ ಅಂದ್ರೆ ಆಡ ಐಕ್ಲಿಕ್ಕೆಲ್ಲ 2-3 ಮೊಬೈಲ್ ಅವ. ಒಂದ್ ಮಿಸ್ ಕಾಲ್ ಕೊಡೋ ನಾನು ಮಿಸ್ಗಿಸ್ಬಿಡ್ತೀನಿ. ಮಿಸ್ಗಿಸದೇನ ಓದ್ ಮನೆ ಮಿಸ್ ಮಾಡ್ಬಿಡ್ತಾಳವ ಅಷ್ಟೇ. ನೋಡಿ, ಈಗಿನ ಕಾಲದಲ್ಲಿ ನಮ್ ಇಲ್ಲಿಲ್ಲ ಬಿಡಿ, ಮಂಚನಹಳ್ಳಿದಲ್ಲಿ ಇರಲ್ಲ. ನೀವೆಲ್ಲ ಕೊನೆಗಂಡು ಕೂತ್ ಬಿಟ್ರು ಅಂತ ನೀವೆಲ್ಲ ಫುಲ್ ಒಳ್ಳೋರು ಅಂತ ಹೇಳ್ಬಿಟ್ನಲ್ಲ ಆಗ್ಲೇ. ಭಗವಂತ ಒಳ್ಳೇದು ಮಾಡಿ ನಿಮಗೆಲ್ಲ ಬೇಕಾದ್ರೆ ಮದ್ದಿಗೆ ಔಷಧಿ ಮಾಡ್ಸೋ ಟೀ ಅಂತ ಕಣ. ಈಗಿನ ಕಾಲದಲ್ಲಿ ಬೆಳಗಳಿಗೆ ಔಷಧಿ ಕೊಡ್ತೀವಿ, ಜನಗಳು ಕೊಡಿದೆ ಊಟ. ನಿಮ್ಮೆಲ್ರಿಗೂ ಬೆಳ್ಳಿ ಲೋಟದಲ್ಲೇ ಕೊಡಿಸ್ತೀವಿ. ನೀವೇನು ಲೋಟ ವಾಪಸ್ ಹೋಗ್ಬೇಡಿ, ನೀವು ಮಡಿಕೊಳ್ಳಿ. ಭಗವಂತ ಒಳ್ಳೇದು ಮಾಡ್ಲಿ ನಿಮ್ಗೆಲ್ಲ. ಯಾಕಂದ್ರೆ ಭಗವಂತ 365 ದಿನದಿಂದ ಮಾಡ್ತೀವಿ. 365 ದಿನ ಕತೆ ಕೇಳಕ್ಕದ್ದ ಕೇಳ್ತೀವಿ ಅಂದ್ರೆ ಈಗಿನ ಕಾಲದಲ್ಲಿ ಮಾಡೋರು ಯಾರಿದಾರು? ದುಡ್ಡು ಕೊಟ್ರೆ ಅಪ್ಪ ಮಕ್ಕ 3 ಶುರು ಮಾಡ್ತಿದಾರೆ. ನೀವು
ಒಂದಿನ ಬಿಡುವಿದ್ದ ಮಾಡಕತ್ತೀರ 3 ಜಾತಲ್ಲ ಇದರದಲ್ಲೇ ಹೇಳ್ತಿದ್ದಲ್ಲ ಸುಮ್ನ ಒಂದಿನ ಮಾಡೋದು ದೊಡ್ಡ ಕಥಾಗದ ಅಂದ್ರೆ ಭಗವಂತನ ಸಹಕಾರ. ಇಲ್ಲಿ ಆ ಗಂಡನ ಮನೆಗೆ ಹೋಗುವಂತ ಹೆಣ್ಣುಮಗಳು ನೋಡಿ, ಅದಕ್ಕೆ ಜೀವನದಲ್ಲಿ ಹುಟ್ಟಿದ ಮನೆನೇ ಗಂಡು ಮಕ್ಕಳಿಗೆ ಶಾಶ್ವತವಾದ ಮನೆ. ಆದ್ರೆ ಹೆಣ್ಮಕ್ಳಿಗೆ ಹಂಗಿಲ್ಲ. ಹುಟ್ಟಿದ ಮನೆ ಅಂದ್ರೆ ತವರು ಮನೆ ಒಂದು, ಗಂಡನ ಮನೆ ಒಂದು, 2 ಮನೆಯ ಸೌಭಾಗ್ಯ ಸಿಗೋದು ಬರೀ ಹೆಣ್ಣು ಮಕ್ಕಳು ಮಾತ್ರ. ಅಂತ ಹೆಣ್ಣಿಗೆ ಗಂಡನೇ ಆಸ್ತಿ, ಗಂಡನೇ ಸರ್ವಸ್ವ ಅಂತ ಹಿರಿಯರು ಹೇಳ್ತಾರೆ ನೋಡಿ. ಅದಕ್ಕೆ ಹೆಣ್ಮಕ್ಳು ತನ್ನ ಗಂಡನ ಜೊತೆ ಜೋಪಾನ ಬಾಳಬೇಕು. ಹೇಗೆ? ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡಾನಿನರಮನೆಯ ಗಂಡಾನಿನರಮನೆಯ ದೇವರು ಕಾಣುವ. ಕೇಳುವ ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡಾನಿನರಮನೆಯ ಗಂಡಾನಿನರಮನೆಯ ದೇವರು ಕಾಣವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯಮ್ಮ, ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯವ್ವ. ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ್ವ, ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಮಂಡೆಗೋದಲ ಮೇಲೆ ಮಲ್ಲಿಗೆಯ ಹೂದಂಡೆ, ಮಂಡೆಗೋದಲ ಮೇಲೆ ಮಲ್ಲಿಗೆಯ ಹೂದಂಡೆ. ಆ ದಂಡೆ ಹೋದ ಮೇಲೆ ನೀ ಮುಂದೆ ಕಾಣವ್ವ, ಆ ದಂಡೆ ಹೋದ ಮೇಲೆ ನೀ ಮುಂದೆ ಕಾಣವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ನಿನ್ನ ಗಂಡ ಮುಚ್ಚನೆಂದು ನೀ ಹೆಚ್ಚು ಮೈಯ ಬೇಡ ತಾಯೇ ಅವ್ವ. ನಿನ್ನ ಗಂಡ ಮುಚ್ಚನೆಂದು ನೀ ಹೆಚ್ಚು ಮೈಯ ಬೇಡ. ಆ ಉಚ್ಚ ಹೋದ ಮೇಲೆ ನೀ ಉಚ್ಚಿ ಕಾಣುವ, ಆ ಉಚ್ಚ ಹೋದ ಮೇಲೆ ನೀ ಉಚ್ಚಿ ಕಾಣುವ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಗಂಡಾನಿನರಮನೆಯ ಗಂಡಾನಿನರಮನೆಯ ದೇವರು ಕಾಣವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ.
ಇಲ್ಲಿ ಹರಿಶ್ಚಂದ್ರನ ಕೈ ಹಿಡಿದು ಚಂದ್ರಮತಿ ಅಯೋಧ್ಯ ಸಾಮ್ರಾಜ್ಯದ ಕಡೆ ಹಿಂತಿರುಗಿದಾಗ ರಾಜ್ಯದಲ್ಲಿ ಆ ಹೆಣ್ಮಗಳು ಕಾಲು ಮೆಟ್ಕೊಂಡ್ ಬಂದಿದ್ದೆ. ವೈಭೋಗವಾದಂತ ಸುಖಕರವಾದಂತ ಜೀವನ ಹೆಚ್ಚಾಯಿತು. ವೈಭೋಗವಾದ ಜೀವನದಲ್ಲಿ ಅವಳ ಪಾತ್ರ ಹೆಚ್ಚಾಗ್ತಾ ಹೋಗ್ತಲ್ಲ. ದಿನಗಳ ಕಳೆದಂತೆ ವರ್ಷಕ್ಕೆ ಆ ಭಗವಂತನ ಸಾಕಾರದಿಂದ ಒಂದು ಗಂಡು ಸಂತಾನವಾಗುತ್ತೆ ಅವರೀರುವರೆಗೂ. ಆ ಗಂಡು ಸಂತಾನಕ್ಕೆ ಲೋಹಿತಾಶ್ವ ಅಂತ ನಾಮಕರಣ ಮಾಡಿ ಆ ಮಗುವಿನ ಜೊತೆ ಸುಖವಾದ ಜೀವನವನ್ನು ನಡೆಸ್ತಾರೆ. ಹರಿಶ್ಚಂದ್ರನ ಭೂಪಾಲನ ಸತ್ಯ ಕೀರ್ತಿ ವೈಭೋಗವಾಗಿ ಬೆಳೀತು ಅಂದ್ರೆ, ಎಷ್ಟು ಹಿಮ್ಮರವಾಗಿ ಬೆಳೀತು ಅಂದ್ರೆ, 100 ರಾಜ ಸುಯಾಗಗಳನ್ನು ಮಾಡಿದ ಪ್ರತಿಫಲವಾಗಿ ಆ ಹರಿಶ್ಚಂದ್ರ ಭೂಪಾಲ ದೇವಲೋಕದ ಸಾರಥ್ಯವನ್ನು ವಹಿಸುವಂತ ದಿವ್ಯಮಣಿಯನ್ನ ಗಳಿಸ್ಕೋತಾನಂತ ನೋಡಿ. ದಿವ್ಯಮಣಿ ಅಂದ್ರೆ ಕೇಳಿದ್ದಷ್ಟು ಚಿನ್ನಾಮಣಿಗಳನ್ನು ಚಿನ್ನಾಭರಣಗಳನ್ನು ಕೊಡ್ತಕ್ಕಂಥದ್ದು. ಅಂತ ದಿವ್ಯಮಣಿಯನ್ನ ಗಳಿಸಿಕೊಂಡಂತ ಹರಿಶ್ಚಂದ್ರ ಭೂಪಾಲ ಸಾಮ್ರಾಜ್ಯವನ್ನು ಉನ್ನತವಾಗಿ ನಡೆಸುವಂತ ವೈಭೋಗದಲ್ಲಿ ಆ ದಿವ್ಯಮಣಿಯ ದರ್ಶನವನ್ನ ಪ್ರಜೆಗಳಿಗೂ ತಿಳಿಸುವಂತ ಕಾರ್ಯದಲ್ಲಿ ನಿರತನಾಗ್ತಾನೆ. ಪ್ರತಿಯೊಬ್ಬ ಪ್ರಜೆನೂ ಕೂಡ ಆ ಮಹಾ ದಿವ್ಯಮಣಿಯನ್ನ ದರ್ಶನ ಮಾಡ್ತಾ ಪುನೀತರಾಗ್ತಾ ಇದ್ದಾರೆ. ಅಂತ ಪ್ರಜೆಗಳಿಗೆ ದಿವ್ಯಮಣಿಯ ದರ್ಶನಕ್ಕೆ ಅನುವು ಮಾಡಿಕೊಟ್ಟ ಹರಿಶ್ಚಂದ್ರ. ಈ ಹರಿಶ್ಚಂದ್ರನ ವಿಚಾರ ಕೈಲಾಸವಾಸನಾದ ಪರಶಿವನ ಸಾನ್ನಿಧ್ಯದಲ್ಲಿ ಚರ್ಚೆ ಆಯಿತು. ಶಿವ ಹೇಳ್ತಾನೆ, ನೋಡಿದ ಪಾರ್ವತಿ, ಮಹಾಯಾಗವನ್ನು ಮಾಡಿದ ಪ್ರತಿಫಲವಾಗಿ ಪಡೆದಂತಹ ದಿವ್ಯಮಣಿಯನ್ನ ಸಾಮಾನ್ಯ ಪ್ರಜೆಗಳಿಗೆ ದರ್ಶನಕ್ಕೆ ಹೇಗೆ ಅನುವು ಮಾಡಿಕೊಟ್ಟಿದ್ದಾನೆ. ಎಂತ ಕರುಣಾಶೀಲ ಮೂರ್ತಿ ಅವನು ಹರಿಶ್ಚಂದ್ರನಲ್ಲವೇ. ಏನ್ ಹೇಳುವ ಪಾರ್ವತಿ? ಸ್ವಾಮಿ, ನೀವ್ ಹೇಳುವುದನ್ನು ನಂಬುವಷ್ಟು ನಾನು ದಡ್ಡಿ ಅಲ್ಲ. ಹರಿಶ್ಚಂದ್ರ ಅಧಿಕಾರದಲ್ಲಿದ್ದಾನೆ, ಮಹಾರಾಜನಾಗಿದ್ದಾನೆ, ಚಕ್ರವರ್ತಿ ಆಗಿದ್ದಾನೆ. ಪಡೆದಿರೋ ದಿವ್ಯಮಣಿನ ಪ್ರಜೆಗಳ ದರ್ಶನ ಕೊಟ್ಟು ಬಿಟ್ರೆ ಏನು ಮಹಾಂತರವಾದ ವಿಚಾರ ಅದು. ಅದೇ ಪ್ರಜೆಗಳಲ್ಲಿ ಒಬ್ಬ ಪ್ರಜೆ ಆ ಮಣಿಯನ್ನು ಕೊಡು ಅಂದ್ರೆ ಕೇಳಿದ ತಕ್ಷಣ ಕೊಟ್ಟು ಬಿಡ್ತಾನ? ಅಷ್ಟು ಸಾಮರ್ಥ್ಯ ಅವನಿಗಿದೆಯಾ? ಅಧಿಕಾರದ ಆಸೆ, ಆ ಮಣಿಯ ಆಸೆ ಅವನಿಗೂ ಕೂಡ ಇದೆ ಸ್ವಾಮಿ. ನೀವು ಇಷ್ಟು ಬೇಗ ನಿರ್ಧಾರ ಬರೋದು ಸರಿಯಲ್ಲ. ಓಹೋ ಪಾರ್ವತಿ, ನನ್ನ ಹರಿಶ್ಚಂದ್ರನ ಬಗ್ಗೆ ನಿನಗೆ ಸಂಶಯ ಇದೆ ಅಂತ ಆಯ್ತು. ಹರಿಶ್ಚಂದ್ರನ ಒಂದು ದಾನಶೀಲತೆ ಎಂತದ್ದು ಅಂತ ನಿನಗೆ ತೋರಿಸಲೇಬೇಕು ಅಂತ ಶಿವನಾದವನು ಪಟ್ಟಣ ದೃಶ್ಯನಾದ. ಪಟ್ಟಣ ದೃಶ್ಯನಾಗಿ ಏನು ಮಾಡ್ದ? ಭೂಲೋಕದಲ್ಲಿ ಮಾರುವೇಷವನ್ನು, ಋಷಿಪುಂಗಮನ ವೇಷವನ್ನು ಧರಿಸಿ ಹರಿಶ್ಚಂದ್ರನ ಅಯೋಧ್ಯ ಸಾಮ್ರಾಜ್ಯದ ಕಡೆ ಬಂದ. ಇತ್ತ ಹರಿಶ್ಚಂದ್ರ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಆ ದಿವ್ಯಮಣಿಯ ದರ್ಶನ ಭಾಗ್ಯವನ್ನು ಕರುಣಿಸಿರಬೇಕಾದ್ರೆ ಅದೇ ಪ್ರಜೆಗಳ ಸಾಲಿನಲ್ಲಿ ಈ ಶಿವನಾದವನು ಮಾರುವೇಷ ಧರಿಸಿಕೊಂಡು ಬಂದಲ್ಲ. ಹತ್ರ ಬಂದ ಕೂಡಲೇ ಹರಹರ ಮಹಾದೇವ ಶಂಭೋ, ಶಿವ ಶಿವ ಮಹಾದೇವ ಶಂಭೋ. ಹರಿಶ್ಚಂದ್ರ ನೋಡ್ದ, ಓಹೋ, ಯಾರು ಮಹಾಶಿವಯೋಗಿಗಳು, ಬಹಳ ದೂರದಿಂದ ನಮ್ಮ ಆಸ್ಥಾನಕ್ಕೆ ಆಗಮಿಸಿದರ ಅಂತ ಕಾಣುತ್ತೆ ಅಲ್ವೇ ಸ್ವಾಮಿ? ಹರಿಶ್ಚಂದ್ರ, ನಾವು ತಪಸ್ವಿಗಳು, ಸುಮಾರು ವರ್ಷಗಳ ಕಾಲ ತಪಸ್ಸಕ್ತಿಯನ್ನು ಆಚರಿಸುವಂತ ಮಹಾ ಶಿವಯೋಗಿಗಳು. ನಿನ್ನ ಆಸ್ಥಾನಕ್ಕೆ ಬರಲು ಒಂದು ಉದ್ದೇಶವಿದೆ. ನೀನದನ್ನು ನಡೆಸ್ಕೊಡ್ತೀಯ ಅನ್ನುವ ಅನುಮಾನ ನಮಗೆ ಕಾಡ್ತಾ ಇದೆ.